ಈಲ್ಡಾಗದೆ ನೀವು ಮಾತಾಡಬೇಡಿ. ನಿಮ್ಗೆ ಜಾಸ್ತಿ ಇದ್ದಂತಲ್ಲ ಮಾತಾಡಬೇಡಿ. ಈಲ್ಡಾಗದೆ ನೀವು ಮಾತಾಡಬೇಡಿ. ಆಯ್ತು, ಬೇಡ, ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಕೂತ್ಕೊಳ್ಳಿ ಆಗುದಿಲ್ಲ. ಈಗ ಆಯ್ತು, ಈಲ್ಡಾಗ್ಲಿಲ್ಲ ಮಾತಾಡಬೇಡಿ. ಈಲ್ಡಾಗ್ಲಿ ಅಷ್ಟಲ್ಲ, ಮಾತು ಈಲ್ಡಾಗ್ಲಿಲ್ಲ, ಕೂತ್ಕೊಳ್ಳಿ ನೀವು. ಆಯ್ತು, ಅದನ್ನ ಮಾತಾಡಬೇಡಿ. ಈಗ ಅನ್ನ ಅಗತ್ಯ ಇಲ್ಲ, ನಿಮ್ಮದು ಮಾತು ಅಗತ್ಯ ಇಲ್ಲ, ಕೂತ್ಕೊಳ್ಳಿ. ಈಗ ಇಲ್ಲಿ ಉತ್ತರ ಕೇಳಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಉತ್ತರ ಆದ ನಂತರ ಕ್ಲಾರಿಫಿಕೇಶನ್ ಕೇಳಿ ನೀವು. ಈಗ ಅದರ ಬಗ್ಗೆ ಪ್ರತಿಯೊಂದು ಕೂಡ ಇದರಿಂದ ಆಗುದಿಲ್ಲ, ನೀವು ಕೂತ್ಕೊಳ್ಳಿ. ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ, ಮತ್ತೆ ಅದು ಕ್ಲಾರಿಫಿಕೇಶನ್ ಕೇಳಿ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, MSP ನಿಗದಿ ಮಾಡೋರು ಸಕ್ಕರೆಗೆ ಕೇಂದ್ರ ಸರ್ಕಾರ 31 ರೂಪಾಯಿ 1 kg ಸಕ್ಕರೆಗೆ ನಿಗದಿ ಮಾಡಿದ್ದು 2019ರಲ್ಲಿ. 6 ವರ್ಷಗಳಾಯಿತು, ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ, ಹೆಚ್ಚು ಮಾಡಿಲ್ಲ. 1 kg ಸಕ್ಕರೆಗೆ ಕನಿಷ್ಠ ಪಕ್ಷ 41 ರೂಪಾಯಿ ಮಾಡಿ ಅಂತೇಳಿ ನಾವು ಪತ್ರ ಬರೆದಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಇವರು ಬರೆದಿದ್ದಾರೆ, ಶಿವಾನಂದ ಅವರು ಸಕ್ಕರೆ ಮಂತ್ರಿಗಳು ಅವರು ಬರೆದಿದ್ದಾರೆ, ನಾನು ಕೂಡ ಬರೆದಿದ್ದೀನಿ, ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ. ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ, MSP ಬದಲಾವಣೆ ಮಾಡಿಲ್ಲ. ಆಮೇಲೆ ಎಥನಾಲ್ ಹಂಚಿಕೆ ಮಾಡೋರು ಯಾರು? ಅವರೇ, ಕೇಂದ್ರ ಸರ್ಕಾರನೇ. ಕೇಂದ್ರ ಸರ್ಕಾರನೇ ಎಥನಾಲ್ ಹಂಚಿಕೆ ಮಾಡೋರು. ಅದನ್ನೂ ಮಾಡಿಲ್ಲ. ಆಮೇಲೆ ರಫ್ತು ನಿಗದಿ ಮಾಡ್ತಕ್ಕಂಥವ್ರು ಅವರೇನೆ. ಸಕ್ಕರೆ ರಫ್ತು ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರನೇ. ಪ್ರತಿ ವರ್ಷನೂ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಈಗ 21-22ರಲ್ಲಿ 110 ಲಕ್ಷ ಮೆಟ್ರಿಕ್ ಟನ್ ಇದ್ದದ್ದು 22-23ರಲ್ಲಿ 63 ಲಕ್ಷಕ್ಕೆ ಬಂತು. ಆಮೇಲೆ 23-24ರಲ್ಲಿ 1 ಲಕ್ಷಕ್ಕೆ ಬಂತು. ಆಮೇಲೆ 24-25ರಲ್ಲಿ 9 ಲಕ್ಷಕ್ಕೆ ಬಂತು. ಈ ವರ್ಷ 15 ಲಕ್ಷ ಆಗ್ಬೋದು ಅಂತ ಅಂದಾಜಿದೆ. ಯಾರು ಇದನ್ನ ಕೊಡೋರು? ಯಾರು? ಕೇಂದ್ರ ಸರ್ಕಾರ. ಇಷ್ಟೆಲ್ಲ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಲಿಕ್ಕೆ ಯಾರು ಕಾರಣ? ಬರೀ ಉದ್ದುದ್ದ ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದನ್ನೆಲ್ಲ ಹೆಚ್ಚು ಮಾಡಲಿ. FRP ಹೆಚ್ಚು ಮಾಡಲಿ, MSP ಹೆಚ್ಚು ಮಾಡಲಿ. ಹಂಚಿಕೆ ಮಾಡೋದನ್ನ ಕರ್ನಾಟಕಕ್ಕೆ ಹಂಚಿಕೆ ಮಾಡಿರೋದ್ರೆ ಎಥನಾಲ್ ಅದನ್ನ ಹೆಚ್ಚಿಗೆ ಮಾಡಲಿ. ಆಮೇಲೆ ರಫ್ತು ಹೆಚ್ಚು ಮಾಡಲಿ. ಆಟೋಮೆಟಿಕ್ ಆಗಿ ರಫ್ತು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ, ಸಕ್ಕರೆ ಬೆಲೆ ಜಾಸ್ತಿ ಆಗುತ್ತೆ, ಇಂಟರ್ನ್ ಕಬ್ಬಿನ ಬೆಲೆ ಜಾಸ್ತಿ ಆಗುತ್ತೆ. ಆದ್ರೂ ಮಾಡಲ್ಲ. ಮೆಕ್ಕೆಜೋಳಕ್ಕೂ ಹಿಂಗೇನೆ. ಮೆಕ್ಕೆಜೋಳದಲ್ಲಿ ನಾನು ಮೆಕ್ಕೆಜೋಳದ್ದು 17 65 ರೂಪಾಯಿ, 100 ರೂಪಾಯಿ ಬ್ಲಡ್ ಮಾಡ್ತಾರೆ. 100 ರೂಪಾಯಿ ಪೆಟ್ರೋಲ್ ಬೆಲೆ ಎಷ್ಟಿದೆ? 100 ರೂಪಾಯಿನ ಆಸುಪಾಸಿನಲ್ಲಿ ಇದೆ. ಎಥನಾಲ್ ಎಷ್ಟು ಬೆಲೆ ಇದೆ? 65ರಿಂದ 70 ರೂಪಾಯಿ ಇದೆ. ಯಾರಿಗೆ ಲಾಭ ಆಗ್ತಾ ಇರೋದು ಇದು? ಅದಾನಿಗೆ, ಅಂಬಾನಿಗೆ ಲಾಭ ಆಗ್ತಾ ಇದೆ. ಇದನ್ನ ಸರಿ ಮಾಡ್ದೇನೆ ಅಲ್ಲೋಗಿ ರಾತ್ರಿ ಹೊತ್ತು ಹೋಗಿ ಮಲಗಳದು, ಪಾಲಿಟಿಕ್ಸ್ ಮಾಡೋದ? ಇದರಲ್ಲಿ ಚಳುವಳಿ ಶಮನ ಮಾಡಬೇಕು. ಈಗ ನಾವು 50 ರೂಪಾಯಿ ಕೊಡ್ತಾ ಇರೋದ್ರಿಂದ 300 ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ. 300 ಕೋಟಿ ತಾನೆ, 300 ಕೋಟಿ ಹೊರೆ ಬೀಳ್ತದೆ.
ಶುಗರ್ ಫ್ಯಾಕ್ಟ್ರಿ 300 ಕೋಟಿ ಕೊಡಬೇಕು. ಒಟ್ಟು 100 ರೂಪಾಯಿನ ನಾವು ಹೆಚ್ಚು ಮಾಡಿದ್ರಿಂದ ಚಳುವಳಿ ವಾಪಸ್ ತಗೊಂಡ್ರು, ಪ್ರತಿಭಟನೆ ವಾಪಸ್ ತಗೊಂಡ್ರು. ನೀವು FRP ಜಾಸ್ತಿ ಮಾಡಿದ್ರೆ ನೋಡಿ 3,400 ರೂಪಾಯಿ 24-25 ಅದು HNT ಸೇರಿ 3,550 ರೂಪಾಯಿ. ಇನ್ಕ್ಲೂಡಿಂಗ್ HNT 3,550 ರೂಪಾಯಿ. 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಅದಾಯಿತು. ಆಮೇಲೆ ಮೆಕ್ಕೆಜೋಳ 54.5 ಲಕ್ಷ ಹೆಕ್ಟೇರ್ನಲ್ಲಿ ಇಳುವರಿ ಆಗಿರೋದು 54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ. 17.47 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರ್ತಕ್ಕಂಥದ್ದು. ಈ ಸಾರಿ ಮಳೆ ಜಾಸ್ತಿ ಆಯಿತು, ಕಬ್ಬು ಬೆಳೆದ್ರು ಬಿಟ್ರು, ಮೆಕ್ಕೆಜೋಳ ಬೆಳೆದರು, ಮತ್ತೆ ತೊಗರಿ ಬೆಳೆದರು, ಹೆಸರು ಬೆಳೆದರು. ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ರು. ಮೆಕ್ಕೆಜೋಳದ್ದು ಕೂಡ ಇತ್ಯರ್ಥ ಮಾಡಿದ್ದೀನಿ ಕೂತ್ಕೊಂಡು. ಒಂದಿನ ಇಡೀ ದಿನ ಎಲ್ಲ ಕೂತ್ಕೊಂಡು HK ಪಾಟೀಲ್ರು ಕೂಡ ಇದ್ದರು, ಆಮೇಲೆ ನಮ್ಮ ಕೃಷಿ ಸಚಿವರು ಇದ್ದರು, ಚೀಫ್ ಸೆಕ್ರೆಟರಿ ಇದ್ದರು, ಆಮೇಲೆ ಇನ್ಯಾರು ಮಂತ್ರಿಗಳಿದ್ದವರು, ಶಿವಾನಂದ ಪಾಟೀಲರು, ತಿಮ್ಮಾಪುರು ಅವರೆಲ್ಲ ಇದ್ದರು. ಅದನ್ನು ಕಡಿಮೆ ಅದನ್ನು ಮಾಡಿದ್ದೀವಿ. ಈಗ ಚಳುವಳಿಗಳಿಲ್ಲ. ಯಾವುದೇ ಆಗಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ಅದನ್ನು ವಿಭಾಗ ಮಾಡಬಾರ್ದು. ಎಲ್ಲ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.